ಈಗ 15-16 ವರ್ಷಕ್ಕೆಲ್ಲ ಬಾಲನೆರೆ ಅಂದರೆ ವೈಟ್ ಹೇರ್ಸ್ ಅಂತ ಹೇಳ್ತಾರೆ. ಸೊ ಯಾಕೆ ಬರ್ತಿದೆ? ಹಿಂದಿನ ಕಾಲದಲ್ಲಿ 45 ವರ್ಷ 50 60 ವರ್ಷ ಆದರೂ ಬಿಳಿ ಕೂದಲು ಬರ್ತಿರಲಿಲ್ಲ ನಮ್ಮ ಅಜ್ಜಿ ಮುತ್ತಜ್ಜಿಗೆಲ್ಲ. ಯಾಕೆ? ಈಟಿಂಗ್ ಹ್ಯಾಬಿಟ್ಸ್, ಲೈಫ್ ಸ್ಟೈಲ್ ಅಲ್ವಾ? ಈಟಿಂಗ್ ಹ್ಯಾಬಿಟ್ಸ್ ಝೀರೋ. ನಾವು ಈಗ ನಮ್ಮ ಊಟದ ಏನಂತೀವಿ, ನಾವು ತಿನ್ನೋ ಪ್ರತಿಯೊಂದು ಪದಾರ್ಥದಲ್ಲೂ ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಅದು ಅಕ್ಕಿಯಿಂದ ತೊಗೊಂಡ್ರು, ಬೇಳೆಯಿಂದ ತೊಗೊಂಡ್ರು, ತರಕಾರಿಯಿಂದ ತೊಗೊಂಡ್ರು ಎಲ್ಲ ಕೆಮಿಕಲ್ ಮಿಕ್ಸ್ಡ್. ಸೊ ಆ ನಿಟ್ಟಿನಲ್ಲಿ ವಾಟ್ ಈಸ್ ದ ಬೆಸ್ಟ್ ಆಲ್ಟರ್ನೇಟಿವ್ ನಾವು ಮಾಡ್ಬೋದು? ಮಕ್ಕಳಿಗೆ, ಈಗ ಹೈಸ್ಕೂಲ್ ಮಕ್ಕಳಿಗೆಲ್ಲ ಬಿಳಿ ಕೂದಲು ಬಂದಾಗ ಡೈ ಹಾಕಬೇಡಿ ಅಂತ ಹೇಳ್ತೀನಿ. ಬರೀ ಮಕ್ಕಳಿಗೆ ಅಲ್ಲ, ನಮ್ಮ ವಯಸ್ಸಲ್ಲೂ ಡೈ ಹಾಕ್ಕೊಳ್ಬಾರ್ದು, ಯಾರೂ ಡೈ ಹಾಕ್ಕೊಳ್ಬಾರ್ದು. ಯಾಕೆ ಅಂದರೆ ಡೈ ಇಂಡೈರೆಕ್ಟಾಗಿ ಕ್ಯಾನ್ಸರ್ನ ಸೃಷ್ಟಿ ಮಾಡುತ್ತೆ. ಅಯ್ಯೋ ಏನು ಹೇಮ, ಡೈ ಕ್ಯಾನ್ಸರ್ ಆಗುತ್ತಾ? ಅಫ್ಕೋರ್ಸ್ ಎಸ್. ನೀವು ಎಷ್ಟೋ ಸಲ ಡೈ ಹಾಕಿದಾಗ 1-2 ದಿನ ಆದಮೇಲೆ ನಿಮ್ಗೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಆ ಇಚ್ಚಿಂಗ್ ಅಂದರೆ ಅದು ನಮ್ಮ ಇದಿದೆಯಲ್ಲ ಸ್ಕ್ಯಾಲ್ಪಿಂದ ಒಳಗಡೆ ಪೆನಿಟ್ರೇಟ್ ಆಗಿರುತ್ತೆ. ನೋಡಿ, ನಮ್ಮ ಕೂದಲು ಬುಡದಿಂದ ಹಿಡಿದು ಪಾದದವರೆಗೂ ನಮಗೆ ನರಗಳ ಕನೆಕ್ಷನ್ ಇದೆ. ಸೊ ಒಂದೊಂದು ನರಗಳಲ್ಲಿ ರಕ್ತದ ಸಂಚಾರ ಇರುತ್ತೆ ಅಲ್ವಾ? ಸೊ ಈ ನೆವೆ ಹಾಕ್ತಾ ಅದು ಪೆನಿಟ್ರೇಟ್ ಆಗುತ್ತೆ. ಆ ನೆವೆ, ಆ ಇಚ್ಚಿಂಗ್ ಏನಿದೆಯಲ್ಲ ಅದು ಒಳಗಡೆ ಹೋಗುತ್ತೆ. ಆ ಡೈ ಏನಿರುತ್ತೋ ನಿಮ್ಮ ತಲೆಯಲ್ಲಿ, ನೆಕ್ಸ್ಟು ಅದು ನಿಮ್ಮ ಕೂದಲನ್ನ ಡ್ರೈ ಮಾಡುತ್ತೆ. ಹೇರ್ ಗ್ರೋತ್ ಇಂಡೈರೆಕ್ಟಾಗಿ ಹೇರ್ ಫಾಲ್ ಆಗುತ್ತೆ. ಡೆನ್ಸಿಟಿ ಇರಲ್ಲ, ವಾಲ್ಯೂಮ್ ಇರಲ್ಲ. ಅಯ್ಯೋ ಚೆನ್ನಾಗಿದೆ ಇದು ಕೂದಲು, ಇದೇನಪ್ಪ ಹಿಂಗೆ ಉದುರ್ತಿದೆ. ಇದಿಷ್ಟು ಪ್ರಾಬ್ಲಮ್ಸ್ ಇದೆ ಹೇರ್ ಡೈಲಿ. ಆಮೇಲೆ 100ಕ್ಕೆ 100 ಕೂದಲು ನಿಮಗೆ ಕಪ್ಪಗಾಗುತ್ತೆ. ಹೇಗೆ? 15 ನಿಮಿಷದಲ್ಲಿ, ಅರ್ಧ ಗಂಟೆಯಲ್ಲಿ. ನೋ ಅಮೋನಿಯಾ ಅಂತಾರೆ ಆ ಡೈಯಲ್ಲಿ. ಅಮೋನಿಯಾ ಬಿಟ್ಟು ಬೇರೆ ಏನೂ ಇರುತ್ತೆ ಕಪ್ಪಗಾಗಬೇಕು ಅಂದರೆ. ಆಮ್ಲ ಹಾಕಿರಲ್ಲ, ಮೆಂತ್ಯ ಹಾಕಿರಲ್ಲ, ಕಲೋಂಜಿ ಹಾಕಿರಲ್ಲ, ಇನ್ನೇನು ಹಾಕಿರ್ತಾರೆ, ಈರುಳ್ಳಿ ಸಿಪ್ಪೆ ಹಾಕಿರಲ್ಲ. ವಾಟ್ ಈಸ್ ದ ಆಲ್ಟರ್ನೇಟಿವ್? ಅವ್ರು ಹಾಕ್ತಾರೆ. ಸೊ ಅದೆಲ್ಲ ನೋಡಿದ್ರೆ ಆ ಇಚ್ಚಿಂಗ್ ಆಗುತ್ತೆ ನೋಡಿ. ಆವಾಗ ಅದು ಇಟ್ ಪೆನಿಟ್ರೇಟ್ ಇನ್ಸೈಡ್ ದಿ ಬ್ಲಡ್ಡಲ್ಲಿ ಹೋಗಿ ಇವಾಗ ಬ್ಲಡ್ ಫ್ಲೋ ಆಗುತ್ತೆ ಅಲ್ವಾ? ಸೊ ಒಂದೊಂದು ಆರ್ಗನ್ಸ್ಗೂ ಅದು ಸಪ್ಲೈ ಆಗುತ್ತೆ. ಸೊ ಇಂಡೈರೆಕ್ಟು ಹೆಲ್ತ್ ಹಾಳಾಗೋಗುತ್ತೆ, ಕೂದಲು ಹಾಳಾಗೋಗುತ್ತೆ, ದುಡ್ಡು ಕೊಟ್ಟು ನಾವು ಕಾಯಿಲೆ ತರಿಸ್ಕೊಂಡಂಗೆ. ಆ ನಿಟ್ಟಿನಲ್ಲಿ ಹೋಮ್ ಬೇಸ್ಡ್ ಇವತ್ತು 2 ರೀತಿಯಾದ ಹೇರ್ ಡೈ ತೋರಿಸ್ತಾ ಇದೆ ನಿಮಗೆ. ನನಗೆ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಇದು. ಒಂದು 40 ಮೆಸೇಜ್ ಇದೆ ನಂಗೆ ವಾಟ್ಸಪ್ಪಲ್ಲಿ. ಹೇಮ, ನಮಗೆ ಟಚಪ್ ಡೈ ಬೇಕು ಅಂತ. ಅಂದರೆ ಮೋಸ್ಟ್ ಆಫ್ ದೆಮ್ ಆರ್ ವರ್ಕಿಂಗ್ ವಿಮೆನ್ಸ್. ಟೈಮ್ ಇಲ್ಲ ನಮಗೆ ಅಂಥವ್ರಿಗೆ ಟಚಪ್ ಡೈ ಅಂತಂದಿದ್ದೀನಿ. ಒಂದು ಟಚಪ್ ಡೈ ಇದೆ, ಒಂದು ಇದು ಹಾಕ್ಕೊಂಡು ಹೊರಗಡೆ ಹೋಗ್ಬೋದು, ಯಾರಿಗೂ ಗೊತ್ತಾಗಲ್ಲ ನೀವು ಡೈ ಹಚ್ಚಿದ್ದೀರಂತ. ಇಟ್ ಇಸ್ ಎ ಟಚಪ್ ಡೈ. ನೆಕ್ಸ್ಟು ಹೇಮ, ನಮ್ಗೆ ಆರಾಮಕ್ಕೆ ಸಂಡೇಸ್ ರಿಲ್ಯಾಕ್ಸ್ ಮಾಡ್ಕೊಳ್ತಿದ್ದೀವಿ, ನಮಗೆ ಅದ್ಭುತವಾದ ಒಂದು ಹೇರ್ ಡೈ ಹೇಳೋದ್ರೆ ಅದು ರೆಡಿ ಇದೆ. ಒಂದೇ ಪೌಡ್ರಲ್ಲಿ 2 ರೀತಿ ಹೇಳ್ಕೊಟ್ಟಿದ್ದೀನಿ ನೋಡಿ. ಎಷ್ಟೋ ಜನ ನಂಬ್ತಿರೋ ಇಲ್ವೋ 40 ವರ್ಷ ಆದಮೇಲೆ ಕೂದಲು ಬೆಳೆಯಲ್ಲ ಅಂತ ಹೇಳ್ತಾರೆ. ಆಯಿತಾ? 40ರಿಂದ 45 ವರ್ಷ ಆದರೂ ಕೂದಲು ಬೆಳೆಯುತ್ತೆ ಅನ್ನೋದಕ್ಕೆ ನನ್ನ ಕೂದಲೇ ಸಾಕ್ಷಿ. ಆಯಿತಾ? ಸೊ ಹೇಳಿಲ್ವ, 40 ವರ್ಷ ಆದಮೇಲೆ ಕೂದಲು ಬೆಳೆಯಲ್ಲ, ಹೇರ್ ಫಾಲ್ ಆಗುತ್ತೆ. ಅಫ್ಕೋರ್ಸ್ ನೋಡಿ, 1-2 ಕೂದಲು ಉದುರಿದ್ರೆ ಓಕೆ, ನೋ ಇಶ್ಯೂಸ್. 4-5 ಉದುರಲಿ, ನೋ ಇಶ್ಯೂಸ್. ಬಟ್ ಬಂಚಲ್ಲಿ ಕೂದಲು ಉದುರಿದ್ರೆ ನಿಮಗೆ ಹೆಲ್ತ್ ಇಶ್ಯೂ ಇದೆ ಅಂತ. ಆ ನಿಟ್ಟಿನಲ್ಲಿ ನಾನು ಯಾವಾಗಲೂ ಯೂಸ್ ಮಾಡೋದು ನೋಡಿ. ಯಾರಿಗಾದ್ರೂ ಗೊತ್ತಾಗ್ತಾ ನಾನು ಟಚಪ್ ಡೈ ಹಾಕಿದ್ದೀನಿ ಅಂತ? 40 ವರ್ಷ ಆದಮೇಲೂ ಕೂದಲು ಬೆಳೆಯುತ್ತೆ ಅನ್ನೋದಕ್ಕೆ ನನ್ನ ಕೂದಲೇ ಸಾಕ್ಷಿ. ಸೊ ಟಚ್ಚುಡ್ಡು ಯಾಕೆಂದರೆ ಬೆಳೀಲಿ ಕೂದಲು. ನಾನು ಹೇರ್ ಕಟ್ ಅಂದರೆ ಕೂದಲೆಲ್ಲ ಕಟ್ ಮಾಡಿಸಲ್ಲ ನಾನು. ಸೊ ಆ ನಿಟ್ಟಿನಲ್ಲಿ ನೋಡಿ, ಹೆಲ್ದಿ ಕೂದಲು ಎಲ್ಲಾದರೂ ನೋಡಿ, ಎವ್ರಿ ಸಂಡೇ ನಾನು ಇದನ್ನು ಅಪ್ಲೈ ಮಾಡ್ತೀನಿ, ಆ ಎಣ್ಣೆನ. ಮತ್ತು ಹೊರಗಡೆ ಹೋಗುವಾಗ ಟಚಪ್ ಡೈ ಮಾಡ್ತೀನಿ. ನನಗೆ ಟೈಮ್ ಇಲ್ಲ, ಡೈ ಹಚ್ಕೊಂಡು ಅರ್ಧ ಗಂಟೆ ಇದ್ದು ಸ್ನಾನ ಮಾಡಿ ಅದನ್ನು ಒಣಗಿಸ್ಕೊಂಡು ಹೋಗೋಷ್ಟು ನನಗೆ ತಾಳ್ಮೆನೂ ಇಲ್ಲ, ಪೇಷನ್ಸು ಇಲ್ಲ. ಸೊ ಅದನ್ನು ನಾನು 90% ಟಚಪ್ ಡೈ ಇಟ್ಕೋತೀನಿ. ಸೊ ಅದಕ್ಕೆ ನೀವೆಲ್ಲ ಮಾಡ್ಕೊಳ್ಳಿ ಅಂತ ನೋಡಿ, ಎಲ್ಲಾದರೂ ಒಂದು. ಸೊ ನಮ್ಮ ಟಚಪ್ ಡೈ ಅಷ್ಟು ಆಮೇಲೆ ಕೂದಲು ಬೆಳೆಯುತ್ತೆ ನನ್ನ ಟಚಪ್ ಡೈಯಲ್ಲಿ. ನನ್ನ ಕೂದಲೇ ಉದಾಹರಣೆ. ನಿಮ್ಗೆ ಎಷ್ಟು ಜನಕ್ಕೆ ಕಾಣಿಸಿದೆಯೋ ಅಲ್ವೋ ಗೊತ್ತಿಲ್ಲ ನೋಡಿ, ನನ್ನ ಕೂದಲೇ ಉದಾಹರಣೆ. ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸಿನ ಒಂದ್ಸಲ. ಓಕೆನಾ? ನನಗೂ ಹೇರ್ ಫಾಲ್ ಇದೆ, ಇಲ್ಲ ಅಂತಲ್ಲ. ಆಮೇಲೆ ನಾನು ಚಿಕ್ಕ ಟಿಪ್ಸ್ನ ಫಾಲೋ ಮಾಡ್ತೀನಿ. ಅಂದರೆ 15 ದಿನಕ್ಕೆ ಒಂದ್ಸಲ ಎಣ್ಣೆ ನೀರು ಸ್ನಾನ ಮಾಡ್ಕೋತೀನಿ. ಆಯಿತಾ? ಆಮೇಲೆ ಯಥೇಚ್ಛವಾಗಿ ನಾನು ಹೇಳಿದೆ, ಪಿಗ್ಮೆಂಟೇಷನ್ ಹೋಗಬೇಕು, ಮುಖ ಪಳ್ಪಳ ಅಂತ ಹೊಳಿಬೇಕು. ಏನು ತಿನ್ನಬೇಕು? ಕರ್ಬೇವಿನ ಸೊಪ್ಪು, ನಲ್ಲಿಕಾಯಿ. ಅದು ಪಿಗ್ಮೆಂಟೇಷನ್ ಅಲ್ಲ, ಸ್ಕಿನ್ನು ಕ್ಯಾನ್ಸರ್ ಬರದೇ ಇರೋಕ್ಕೆ ತಡೆಯುತ್ತೆ. ಸೊ ಒಂದರಲ್ಲಿ ಅದೇ ಹೇಳ್ತಾರಲ್ಲ, ಒಂದು ಕಲ್ಲಲ್ಲಿ 3 ಅಕ್ಕಿ ಅಂತ. ಸೊ ನಮ್ಮ ಸ್ಕಿನ್ನು, ನಮ್ಮ ಕೂದಲು, ನಮ್ಮ ಹೆಲ್ತ್ ಅಂದರೆ ಗಟ್ ಕ್ಲೀನಿಂಗ್, ನಮ್ಮ ಸ್ಟಮಕ್ ಕ್ಲೀನಿಂಗ್, ಆರೋಗ್ಯ ವೈಸ್. ಓಕೆ? ಸೊ ಆಮ್ಲ ಇಸ್ ದಿ ವಿಟಮಿನ್ ಸಿ ಗಣಿ ಅಂತ ಹೇಳ್ತೀನಿ. ಇಟ್ಸ್ ಎ ಟ್ರೆಷರ್. ಅದನ್ನು ದಿನ ತಿಂತಾ ಬನ್ನಿ. ಬಟ್ ಥೈರಾಯ್ಡು, BP ಇರೋರು ಡಾಕ್ಟರ್ ಹತ್ರ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ.
ಇವತ್ತು ನಾನು ತೋರಿಸಿರೋ ಟಚ್ ಅಪ್ ಡೈ ಒಂದ್ಸಲ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ರೆಡಿ ಮಾಡಿದೆ ಅಂತ. ಆಮೇಲೆ ಇವತ್ತಿಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಟು ಹೇಮನಾಗ್ ರಿಚ್ ಬ್ಲಾಗ್ಸ್. ನಾನು ಹೇಮ. ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಕೈ ಮುಷ್ಟಿಯಷ್ಟು ಈರುಳ್ಳಿ ಸಿಪ್ಪೆ, ದಾಳಿಂಬೆ ಸಿಪ್ಪೆ, 2 ಬಾದಾಮಿ, ಒಂದು ಅರ್ಧ ಚಮಚದಷ್ಟು ನಲ್ಲಿಕಾಯಿ ಪುಡಿ, 1 ಚಮಚದಷ್ಟು ಮೆಂತ್ಯೆ, 1 ಚಮಚದಷ್ಟು ಕಲೋಂಜಿ, ಕಪ್ಪು ಜೀರಿಗೆ ಇಷ್ಟು ತೊಗೊಂಡಿದ್ದೀನಿ. ಆಯಿತಾ, ಇದನ್ನು ಒಂದು ಬಾಣಲಿಲಿ ಅಂದರೆ ಐರನ್ ಬಾಣಲಿ. ನೋಡಿ, ಡೈ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ನಾವು ಏನೇನು ಪದಾರ್ಥ ಇಂಡೈರೆಕ್ಟಾಗಿ ಯೂಸ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ನಮಗೆ ಇದು ಕೂದಲಿಗೆ ಅಂಟಬೇಕು. ಈ ಡೈ ಅಂದರೆ ಐರನ್ ಇರಬೇಕು. ಸೊ ಐರನ್ ಬಾಣಲಿ ತೊಗೊಂಡಿದ್ದೀನಿ. ಇಲ್ಲಿ 2 ಬಾದಾಮಿ ಅಥವಾ 2 ವಾಲ್ನಟ್ ಸುಟ್ಕೊಳ್ಳಿ. ಯೂಶಲಿ ಎಲ್ಲರ ಮನೇಲೂ ಬಾದಾಮಿ ಅವೈಲಬಲ್ ಇರುತ್ತೆ, ವಾಲ್ನಟ್ ಇರೋಲ್ಲ. ಚೆನ್ನಾಗಿ ಸುಟ್ಕೋಬೇಕು. ಆಯಿತಾ. ಸೊ ಸಿಪ್ಪೆನ ಹೊರಗಡೆ ಹಾಕ್ತೀವಿ, ಈರುಳ್ಳಿ ಸಿಪ್ಪೆ ಎಲ್ಲ, ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಆಯಿತಾ. ಇಲ್ಲಿ ಕರ್ಬೇವಿನ ಸೊಪ್ಪು ಆಪ್ಷನಲ್. ನಾನಿಲ್ಲಿ ಕಲೋಂಜಿ ಹಾಕಿದ್ದೀನಿ, ಕಪ್ಪು ಜೀರಿಗೆ. ಓಕೆ, ಚೆನ್ನಾಗಿ ಇದನ್ನು ಕರಗಲು ಮಾಡ್ಕೊಂಬಿಡ್ಬೇಕು. ಕಪ್ಪಗೆ ಸುಟ್ಕೊಳ್ಬೇಕು. ಐರನ್ ಪಾತ್ರೆನೇ ಆಗಬೇಕು, ಬೇರೆ ಅಲ್ಲ. ಇದನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಪೌಡ್ರು ಮಾಡಿಕೊಂಡು ನಿಮಗೆ ಟಚ್ ಅಪ್ ಡೈ ತೋರಿಸ್ತಾ ಇದ್ದೀನಿ. ಟೈಮ್ ಇಲ್ಲ, ಅರ್ಜೆಂಟಾಗಿ ದಿನ ವರ್ಕ್ ಮಾಡೋ ಲೇಡೀಸ್ಗೆ ಡೈ ಹಾಕ್ಕೊಂಡು ಕೂತ್ಕೊಳ್ಳೋಕೆ ಟೈಮ್ ಇಲ್ಲ, ಇಷ್ಟು ಟೈಮ್ ಕಾಯೋಕ್ಕಾಗಲ್ಲ, ಸ್ನಾನ ಮಾಡೋಕ್ಕೆ ಟೈಮ್ ಇರಲ್ಲ ಅನ್ನೋರಿಗೆ ತಲೆಗೆ ಈ ಟಚ್ ಅಪ್ ಡೈ. ಇವತ್ತಿನ ವೀಡಿಯೋ ಕ್ಲೀನಾಗಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಟಚ್ ಅಪ್ ಡೈ ಯೂಸ್ ಮಾಡಿ. ಇದು 400-500 ರೂಪಾಯಿಂದ 1000-2000ವರೆಗೂ ಇದೆ ಮಾರ್ಕೆಟಲ್ಲಿ ಟಚ್ ಅಪ್ ಡೈ. ಅದು ಕೆಮಿಕಲ್ದು. ಇಲ್ಲಿ ನನ್ನ ಟಚ್ ಅಪ್ ಡೈಯಲ್ಲಿ ನಿಮ್ಮ ಕೂದಲು ಬೆಳೆಯುತ್ತೆ. ಅಂದರೆ ಈರುಳ್ಳಿ ಸಿಪ್ಪೆ ಕೂದಲು ಬೆಳೆಸುತ್ತೆ, ಆಮೇಲೆ ಮೆಂತ್ಯೆ ಗಟ್ಟಿ ಮಾಡುತ್ತೆ, ಕಲೋಂಜಿ ಕಪ್ ಮಾಡುತ್ತೆ, ಆಮ್ಲ ಸ್ಟ್ರಾಂಗ್ನೆಸ್ ಕೊಡುತ್ತೆ, ಕಪ್ ಮಾಡುತ್ತೆ ನಮ್ಮ ಕೂದಲನ್ನ, ಮತ್ತು ಬಾದಾಮಿ ನರಿಶ್ಮೆಂಟ್ ಕೊಡುತ್ತೆ. ಇಲ್ಲಿ 2 ರೀತಿ ತೋರಿಸಿದ್ದೀನಿ. ಹೇಮಾ, ನಮಗೆ ಟೈಮ್ ಇದೆ, ಸಂಡೇಸ್ ಹೇಳ್ಕೊಡೋನವ್ರಿಗೆ ಒಂದು ಅರ್ಧ ಚಮಚ ಟಚ್ ಅಪ್ ಡೈ ತೊಗೊಂಡು ಅದಕ್ಕೆ ಗಾಣದ ಕೊಬ್ಬರಿ ಎಣ್ಣೆ, ನಾಟ್ ದ ಪ್ಯಾರಾಚೂಟ್, ಗಾಣದ ಕೊಬ್ಬರಿ ಎಣ್ಣೆ, ಆಯಿತಾ, ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಬುಡಕ್ಕೆ, ಕೂದಲುಗಲ್ಲ ಬುಡಕ್ಕೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ 15 ನಿಮಿಷದಿಂದ 25 ನಿಮಿಷ ಬಿಟ್ಟು, ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನಕ್ಕೆ ಹೋಗಿ. ಆಯಿತಾ. ಸೊ ಇದು ವಾರಕ್ಕೊಂದು ಸಲ ಮಾಡೋದು. ಅದು ಟಚ್ ಅಪ್ ಡೈ, ಅದು ಹೇಳ್ಕೊಡ್ತೀನಿ. ಇಮ್ಮಿಡಿಯೇಟ್ ಇನ್ಸ್ಟೆಂಟ್ ರಿಸಲ್ಟ್. ಓಕೆ. ಸೊ ಅದಕ್ಕೂ ಚಿಕ್ಕ ಚಿಕ್ಕ ಟಿಪ್ಸ್ ಇದೆ ಟಚ್ ಅಪ್ ಡೈಗೂ. ಇದು ಟಚ್ ಅಪ್ ಡೈ. ಓಕೆನಾ. ಕ್ಲಿಯರಾಗಿ ಹೇಳಿದ್ದೀನಿ. ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮನಾಗ್ ರಿಚ್ ಬ್ಲಾಗ್ಸ್. ನಾನು ಹೇಮ. ನೋಡಿದ್ರಲ್ಲ. ಸೊ ಇದನ್ನು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಳ್ಳಿ. ಟಚ್ ಅಪ್ ಡೈ ಇಷ್ಟಾದರೂ ಸಾಕು. ಇದು ಜಾಸ್ತಿ ಆಯಿತು ನೋಡಿ, ಇಷ್ಟು ಬೇಕೇ ಆಗಲ್ಲ ನಮಗೆ ಟಚ್ ಅಪ್ ಡೈ ಅಂದರೆ. ಎಲ್ಲಿ ಇದು ಬೇಕೋ ನೋಡಿ, ನಾನು ಇದೇ ಅಪ್ಲೈ ಮಾಡ್ಕೊಂಡು ಹೋಗೋದು ಎಲ್ಲಾದರೂ ಹೋಗಬೇಕಾದ್ರೆ. ಯಾರಿಗೂ ಗೊತ್ತೂ ಆಗಲ್ಲ ನಾವು ಅಪ್ಲೈ ಮಾಡ್ತಾಯಿದ್ದೀವಿ ಅಂತ ಅಲ್ವಾ. ಸೊ ಈಗಲೂ ನಾನು ಟಚ್ ಅಪ್ ಡೈ ಹಾಕ್ಕೊಂಡಿದ್ದೀನಿ. ಯಾರಿಗಾದ್ರೂ ಗೊತ್ತಾಗತ್ತಾ ನಾನು ಹಾಕ್ಕೊಂಡಿದ್ದೀನಿ ಅಂತ? ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ನನಗೆ ಹೇಳಿದ್ನಲ್ಲ, ನನಗೆ ಟೈಮ್ ಇಲ್ಲ ಡೈ ಹಚ್ಕೊಂಡು ಸ್ನಾನ ಮಾಡಿ. ನೋಡಿ, ಅದರಲ್ಲೂ ನನ್ನ ಟಚ್ ಅಪ್ ಡೈಯಲ್ಲಿ ಏನಿದೆ, ಈರುಳ್ಳಿ ಸಿಪ್ಪೆ ಇದೆ, ಕೂದಲು ಬೆಳವಣಿಗೆ, ಮೆಂತ್ಯ ಇದೆ, ಬುಡನ ಸ್ಟ್ರಾಂಗ್ ಮಾಡುತ್ತೆ, ಕಲಂಜಿ ಇದೆ, ಕಪ್ ಮಾಡುತ್ತೆ, ಇದಿದೆ ಆಮ್ಲ ಏನ್ರಿ ಮಾಡುತ್ತೆ, ತಿಂದರೂ ಅದು ಅಮೃತ, ಕೂದಲಿಗೆ ಹಾಕಿದ್ರೂ ಅಮೃತ ಅಲ್ವಾ. ಸೊ ಎಲ್ಲ ಇರೋದ್ರಿಂದ ಏನಂತೀವಿ, ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ. ನಿಮ್ಮ ಕೂದಲು ಯಾವುದೇ ರೀತಿಯಾಗಲಿ ಡ್ಯಾಮೇಜ್ ಆಗಲ್ಲ. ಅದಕ್ಕೆ ನಾನೇ ಲೈವ್ ಎಕ್ಸಾಂಪಲ್. ನೋಡಿ, ನಾನಿವಾಗ ಟಚ್ ಅಪ್ ಡೈ ಹಾಕ್ತೀನಿ. ಏನಾರು ಗೊತ್ತಾಗ್ತಿದೆಯಾ ನಿಮಗೆ ನಾನು ಹಾಕಿದ್ದೀನಿ ಅಂತ? ನೋಡಿ, ಗೊತ್ತಾಗ್ತಿದೆಯಾ ಹೇಳಿ? ನಿಮ್ಗೆ ಗೊತ್ತಾಗ್ತಿದೆಯಾ ನಾನು ಟಚ್ ಅಪ್ ಡೈ ಅಲ್ವಾ? ನಾವೇನಾದ್ರು ಹೊರಗಡೆ ಹೋದರೆ ಅವ್ರು ಏನೇನು ಹಿಂಗೆ ಬಂದು ನೋಡೋಲ್ಲ ಅಲ್ವಾ. ಹಾಂ. ಸೊ ಇದು ಟಚ್ ಅಪ್ ಡೈದು. ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಇದೊಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೀರಿನ ಕೈ ಉಪಯೋಗಿಸ್ಕೋಬೇಡಿ. ನೆಕ್ಸ್ಟ್, ಹೇಮಾ, ನಮಗೆ ತುಂಬ ಟೈಮ್ ಇದೆ ಆಯಿತಾ, ನಾನು ಆರಾಮಕ್ಕಿದ್ದೀನಿ ಸಂಡೇಸು, ಏನು ಮಾಡೋದು ಆ ಟೈಮಲ್ಲಿ ಯಾವುದಾದ್ರು ಹೇಳು ಅಂತ ಹೇಳಿದರು. ಸೊ ಅವ್ರಿಗೆ ಇದರಲ್ಲೇ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ. ಆಮೇಲೆ ಇನ್ನೊಂದು ಹೇಳ್ತಿದ್ದೀನಿ, ಇದು ಕೆಮಿಕಲ್ ಅಲ್ಲ. ಸೊ 100 ಕೂದಲಿದ್ರೆ ನಿಮ್ಗೆ 70 ಭಾಗದಷ್ಟು ಕಮ್ಮಿ ಇದಾಗುತ್ತೆ, ಕಪ್ಪಾಗುತ್ತೆ. ಯು ಕಾಂಟ್ ಎಕ್ಸ್ಪೆಕ್ಟ್ 100 to 100. ನೀವು 100 to 100 ಅಂದರೆ ದಯವಿಟ್ಟು ಕೆಮಿಕಲ್ಗೆ ಹೋಗಿ. 100 to 70 ಅಂದರೆ ದಯವಿಟ್ಟು ಈ ರೆಮಿಡಿಗೆ ಬನ್ನಿ. ಆಯುರ್ವೇದ ಯಾವಾಗಲೂ ಅಷ್ಟೇ ಫುಲ್ ಕೊಡೋಲ್ಲ ನಿಮಗೆ. ಫುಲ್ ಯಾವಾಗ ಕೊಡುತ್ತೆ, ನೀವು ಅದನ್ನು ಸತತವಾಗಿ ಯೂಸ್ ಮಾಡ್ತಾ ಬರೋದಲ್ಲಿ. ಒಂದೇ ಸಲ ಆಗೋದಲ್ಲ ಕೆಮಿಕಲಲ್ಲಿ. ಆಯಿತಾ. ಸೊ ಆ ನಂಬಿಕೆ ಇಟ್ಕೊಂಡು ಈ ರೆಮಿಡಿ ಮಾಡಿ. ಆಮೇಲೆ ಹೇಮಾ ತೋರಿಸಿದ್ಲು, ಒಂದೇ ಸಲ ಆಗಲಿಲ್ಲ, ಅದಕ್ಕೂ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಯಾರೂ ಹಾಕಲ್ಲ, ಬಟ್ ಹೇಳಿದೆ, ಔಟ್ ಆಫ್ ದ ಬಾಕ್ಸ್ ಇರ್ತಾರೆ ಕೆಲವರು, ಅಂಥವ್ರಿಗೆ ಹೇಳ್ತಿದ್ದೀನಿ, ನೀವು ಫುಲ್ಲು 100 ಬೇಕು ಅಂದರೆ ಅದಕ್ಕೆ ಹೋಗಿ, 70 ಬೇಕು ಅಂದರೆ ಇದಕ್ಕೆ ಬನ್ನಿ. ಯಾಕಂದರೆ ಇದು 70, 80, 90, 100 ಹಂಗೆ ಮಾಡ್ಕೊಳುತ್ತೆ ಆಯುರ್ವೇದ. ಒಂದೇ ಸಲ 100 ಕೊಡೋಲ್ಲ ಆಯುರ್ವೇದ, ಯಾಕಂದರೆ ಯಾವುದು ಕೆಮಿಕಲ್ ಇಲ್ಲ ಇದರಲ್ಲಿ. ಆಯಿತಾ. ನೋಡಿ, ಈ ಥರ ತಗೊಂಡು ಬುಡಕ್ಕೆ ಅಪ್ಲೈ ಮಾಡ್ತಾ ಬನ್ನಿ. ಓಕೆನಾ. ಇದು ಸಂಡೇಸ್ ಮಾಡಬೇಕು.
ಅದು ಎಮರ್ಜೆನ್ಸಿಗೆ ಕೆಲ್ಸಕ್ಕೆ ಹೋಗ್ತಾರೆ ನೋಡಿ ಅವ್ರಿಗೆ. ಒಂದು ಸಲ ಬ್ಯಾಕ್ ಕ್ಯಾಮ್ರಲ್ಲಿ ನಿಮ್ಗೆ ಶೂಟ್ ಮಾಡಿ ತೋರಿಸಿ ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅಂತ, ಆಯಿತಾ. ಸೊ 40-45 ವರ್ಷ ಆದಮೇಲೂ ಕೂದಲು ಉದುರತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಆನ್ ಎ ಮಿನಿಮಮ್ ಲೆವೆಲ್, ನಾಟ್ ದ ಮ್ಯಾಕ್ಸಿಮಮ್ ಲೆವೆಲಲ್ಲಿ ಆಗ್ತಿದೆ ಅಂದರೆ ನಿಮಗೆ ಒಳಗಡೆ ಪ್ರಾಬ್ಲಮ್ ಇದೆ ಅಂತ, ಆಯಿತಾ. ಸೊ ನಾನು ಫುಲ್ ಲೆಂತ್ ಕೂದಲಿಗೆ ಟಚಪ್ ಡೈ ಹಾಕಿದ್ದೀನಿ. ಸೊ ನಿಮಗೆಲ್ಲೂ ಗೊತ್ತಾಗಲ್ಲ ಅದು ಟಚಪ್ ಡೈ ಹಾಕಿದ್ದೀವಿ ನಾವು ಅಂತ. ಇದು ಹಾಕ್ಕೊಂಡೆ ಧಾರಾಳವಾಗಿ ನೀಟಾಗಿ ಕೋಮ್ ಮಾಡಿಬಿಟ್ಟು ನೀವು ಹೊರಗಡೆ ಹೋಗ್ಬೋದು, ಓಕೆನಾ. ನೋಡಿ, ಲೆಂತ್ ಆಫ್ ಮೈ ಹೇರ್ ಟಚಪ್ ಡೈ ಹಾಕೊಂಡ್ಮೇಲೆ ನೋಡಿ ಈ ಥರ ನೀಟಾಗಿ ಕೋಮ್ ಮಾಡ್ಕೊಳ್ಳಿ. ಅವಾಗ ಗೊತ್ತೇ ಆಗಲ್ಲ ನೀವು ಟಚಪ್ ಡೈ ಮಾಡಿದ್ದೀರಾ ಅಂತ. ಕೋಮ್ ಮಾಡಿದ್ರೆ ಮಾತ್ರ ಇದು ಮಾಡಬೇಡಿ, ಪ್ಲ್ಯಾಟ್ ಮಾಡಬೇಡಿ, ಆಯಿತಾ. ಆಮೇಲೆ ಜಾಸ್ತಿ ರಾತ್ರಿ ಹೊತ್ತು ನೀವು ಗಂಟು ಹಾಕಕ್ಕೆ ಹೋಗಬೇಡಿ. ಅಕಸ್ಮಾತ್ ಗಂಟು ಹಾಕೋದಿದ್ರು ಸ್ವಲ್ಪ ಲೂಸಾಗಿರಬೇಕು ನಿಮ್ಮ ಗಂಟು. ಆಮೇಲೆ ನಾನು ಏನು ಹೇಳ್ತೀನಿ ಅಂದರೆ, ಹಿಂದಿನ ಕಾಲದಲ್ಲಿ ಜಡೆ ಹಾಕೊಂಬಿಡೋರು, ಆದಷ್ಟು ಟೈಟ್ ಜಡೆ ಹಾಕೊಂಬಿಡಿ, ಸ್ವಲ್ಪ ಲೂಸಾಗಿರಲಿ. ಎಷ್ಟು ಬ್ಲಡ್ ಫ್ಲೋ ಆಗುತ್ತೋ ಅಷ್ಟು ಒಳ್ಳೆಯದು. ಆಮೇಲೆ ಬುಡಕ್ಕೆ ಎಣ್ಣೆ ಹಾಕಬೇಕು ಹೊರತು ಕೂದಲಿಗೆ ಎಣ್ಣೆ ಹಾಕೋದ್ರಿಂದ ಪ್ರಯೋಜನ ಇಲ್ಲ. ಬುಡಕ್ಕೆ ಎಣ್ಣೆ ಹಾಕಬೇಕು. ಸೊ ಬುಡಕ್ಕೆ ಎಣ್ಣೆ ಹಾಕಿದಾಗ ಅದು ಪೆನಿಟ್ರೇಟ್ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ ಕೂದಲು, ಓಕೆನಾ. ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಇದು, ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಸೊ ಈ ಅದ್ಭುತವಾದ ಟಚಪ್ ಡೈ ಮತ್ತು ಇದು ಟೈಮ್ ಇಲ್ಲದೆ ಇರುವಾಗ ಮಾಡ್ಕೊಳ್ಳೋದು, ಅದು ಟೈಮ್ ಇರುವಾಗ ಮಾಡ್ಕೊಳ್ಳೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ. ಇಲ್ಲೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಸ್ವಲ್ಪ ಯಾರಾದರೂ ಫಸ್ಟ್ ಟೈಮ್ ಹೇಮನಾಗರ್ ಚಾನಲ್ನ ವಿಸಿಟ್ ಮಾಡಿದೆ, ದಯವಿಟ್ಟು 3 ಡಾಟ್ಸ್ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗಬಲ್ಲ.